ಹಚ್ಚ ಹಸಿರಿನಿಂದ ಕಂಗೊಳಿಸುವ ಕಾಫಿ ನಾಡಲ್ಲಿ ಈಗ ಎಲ್ಲೆಡೆ ಕಾಫಿ ಹೂಗಳ ಘಮಲು ಹರಡಿದ್ದು ಮಲೆನಾಡಿನ ಸೌಂದರ್ಯಕ್ಕೆ ಹೊಸ ಕಳೆ ಬಂದಿದೆ. ಇತ್ತೀಚೆಗೆ ಸುರಿದ ಮಳೆಯ ಸಿಂಚನಕ್ಕೆ ಅರೇಬಿಕಾ ಹಾಗೂ ರೋಬಸ್ಟಾ ತೋಟಗಳಲ್ಲಿ ಕಾಫಿ ಗಿಡಗಳು ಹಾಲಿನ ನೊರೆಯಂತೆ ಬಿಳಿ ಹೂವುಗಳನ್ನು ಹೊದ್ದು ನಿಂತಿವೆ. ಈ ದೃಶ್ಯವು ರಸ್ತೆಯ ಇಕ್ಕೆಲಗಳಲ್ಲಿ ಸಾಗುವ ದಾರಿ ಹೋಕರು ಮತ್ತು ಪ್ರವಾಸಿಗರನ್ನ ತನ್ನತ್ತ ಸೆಳಿತಾ ಇದ್ದು, ಪ್ರಕೃತಿಯ ಈ ಅಪೂರ್ವ ಅನಾವರಣಕ್ಕೆ ಪ್ರತಿಯೊಬ್ಬರು ಮನಸೋಲ್ತಿದ್ದಾರೆ. ಕಳೆದ ವರ್ಷದ ಅಕಾಲಿಕ ಮಳೆಯ ಪ್ರಭಾವದಿಂದ ಈ ಬಾರಿ ಕಾಫಿ ಹೂಗಳು ನಿರೀಕ್ಷೆಗಿಂತ ಸ್ವಲ್ಪ ಬೇಗನೆ ಅರಳಿದ್ದು, ಗಿಡಗಳ ಮೇಲೆ ಮೊಗ್ಗಿನ ಜಡೆಯಂತೆ ಸಾಲು ಸಾಲಾಗಿ ಕಾಣಿಸ್ತಿವೆ. ವಿಶ್ವವಿಖ್ಯಾತ ಮೇಲುಕೋಟೆ ವೈರಮುಡಿ ಉತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಜಿಲ್ಲಾ ಖಜಾನೆಯಿಂದ ಹೊರಬಂದ ವಜ್ರ ಖಚಿತ ವೈರಮುಡಿ ಆಭರಣದ ಮೆರವಣಿಗೆ ನಡೆಸಲಾಗುತ್ತಿದೆ. ಸಂಜೆ ವೇಳೆಗೆ ವಜ್ರ ಖಚಿತ ವೈರಮುಡಿ ಆಭರಣ ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ ದೇಗುಲ ತಲುಪಲಿದೆ. ರಾತ್ರಿ 8 ಗಂಟೆಗೆ ಮಂಡ್ಯ ಜಿಲ್ಲಾಡಳಿತ ವತಿಯಿಂದ ನಡೆಯಲಿರುವ ವೈರಮುಡಿ ಉತ್ಸವಕ್ಕೆ ಚಾಲನೆ ಸಿಗಲಿದೆ. ಈ ವೈರಮುಡಿ ಉತ್ಸವದಲ್ಲಿ ಶ್ರೀದೇವಿ ಭೂದೇವಿಯವರೊಂದಿಗೆ ಚೆಲುವನಾರಾಯಣ ಸ್ವಾಮಿ ಭಕ್ತರಿಗೆ ದರ್ಶನ ನೀಡಲಿದ್ದಾರೆ. ವೈರಮುಡಿ ಉತ್ಸವ ನೋಡಲು 2 ಲಕ್ಷ ಭಕ್ತರು ಸೇರುವ ನಿರೀಕ್ಷೆ ಇದ್ದು, ಈಗಾಗಲೇ ತಮಿಳುನಾಡು, ಕೇರಳ ಸೇರಿದಂತೆ ಹೊರ ರಾಜ್ಯಗಳಿಂದ ಭಕ್ತರು ಆಗಮಿಸ್ತಾ ಇದ್ದಾರೆ. ಪಾಠ ಮಾಡುವಾಗ ಮುಸ್ಲಿಂ ವಿದ್ಯಾರ್ಥಿಯನ್ನ ಪ್ರೊಫೆಸರ್ ಉಗ್ರ ಎಂದಿದ್ದಾನೆ. ಕ್ಲಾಸ್ ರೂಮ್ನಲ್ಲೇ ಭಯೋತ್ಪಾದಕ ಅಂತ ನಿಂದನೆ ಮಾಡಲಾಗಿದೆ. ಬೆಂಗಳೂರಿನ ಖಾಸಗಿ ವಿಶ್ವವಿದ್ಯಾನಿಲಯದಲ್ಲಿ ಉಪನ್ಯಾಸಕರಿಂದ ವಿವಾದ ಮಾಡಿದ್ದ ದೂರು ಸಲ್ಲಿಕೆಯಾಗಿದೆ. ಮುಸ್ಲಿಂ ವಿದ್ಯಾರ್ಥಿಗೆ ಪ್ರೊಫೆಸರ್ ಡಾಕ್ಟರ್ ಮುರಳೀಧರ ದೇಶಪಾಂಡೆ ನಿಂದಿಸಿದ್ದಾರೆ. ಪ್ರೊಫೆಸರ್ ಹೇಳಿಕೆ ಮೊಬೈಲ್ನಲ್ಲಿ ವಿದ್ಯಾರ್ಥಿಗಳು ವಿಡಿಯೋ ಮಾಡಿದ್ರು. ನಿಂದನೆ ವಿಡಿಯೋ ವೈರಲ್ ಬೆನ್ನಲ್ಲೇ ಪ್ರೊಫೆಸರ್ ವಿರುದ್ಧ ವಿವಿ ಕ್ರಮ ಕೈಗೊಂಡಿದ್ದು, ದೇಶಪಾಂಡೆ ಅಮಾನತುಗೊಳಿಸಿ ವಿವಿ ಆದೇಶ ಹೊರಡಿಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.